ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಹೊಡಿ ಬಡಿ ಅನ್ನೋ ಟಾಸ್ಕ್ ಇದು ಅಂತ ಹೇಳ್ಬೋದು. ಇನ್ನು ಈ ಟಾಸ್ಕ್ ಆಡೋದಕ್ಕೆ ಜೋಡಿಯಾಗಿ ಬರಬೇಕು. ಇದರಲ್ಲಿ ಪ್ರತಿಸ್ಪರ್ಧಿಗಳಾಗಿ ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಒಂದು ನೀರಿನ ಡಬ್ಬವನ್ನು ಕೆಳಗೆ ಬೀಳಿಸಿದಂತೆ ನೋಡ್ಕೋಬೇಕಾಗಿರುತ್ತೆ. ಮತ್ತೆ ಹೊಡೆಯಲು ಕೊಟ್ಟಿರುವಂಥ ಒಂದು ರಬ್ಬರ್ ಬ್ಯಾಂಡನ್ನು ಅದನ್ನು ಕೂಡ ಕೆಳಗೆ ಬೀಳಿಸಿದಂತೆ ಹೊಡೆಯುವುದರಲ್ಲಿ ತಪ್ಪಿಸಿಕೊಳ್ಳೋದರ ಮೂಲಕ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಇಲ್ಲಿ. ಅದೇ ರೀತಿ ಗೌತಮಿ, ಭವ್ಯ, ಚೈತ್ರ, ಮೋಕ್ಷಿತಾ, ಧನ್ರಾಜ್, ಹನುಮಂತು ಹಾಗೆಯೇ ತ್ರಿವಿಕ್ರಮ್ ಮತ್ತು ಮಂಜು ಅವರು ಈ ಟಾಸ್ಕ್ನ ಆಡ್ತಾ ಇದ್ದಾರೆ. ಹೊಡಿಬಡಿ ಅನ್ನೋ ಟಾಸ್ಕಲ್ಲಿ ಎಲ್ಲರೂ ಕೂಡ ತುಂಬಾ ಒಂದು ಅಗ್ರೆಸಿವ್ ಆಗಿನೇ ಆಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಟಾಸ್ಕಲ್ಲಿ ಗೆಲ್ಲೋದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ. ಅದರಲ್ಲಿ ಭವ್ಯ ಕೂಡ ಒಬ್ಬರು. ಯಾವ ರೀತಿ ಆಡ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಉಗ್ರ ಮಂಜು ಮತ್ತು ತ್ರಿವಿಕ್ರಮ್ ಅವರು ಇಲ್ಲಿ ಜೋರಾದ ಜಗಳವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬರು ಸರದಿ ಬಂದಾಗ ಇನ್ನೊಬ್ಬ ವ್ಯಕ್ತಿ ತಮ್ಮನ್ನು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಇನ್ನೊಬ್ಬ ಪ್ರತಿಸ್ಪರ್ಧಿಯಾಗಿ ಏನು ಆಡ್ತಿರ್ತಾರೋ ಅವರು ಹೊಡೆಯೋದ್ರ ಮೂಲಕ ಮತ್ತು ಬಾಟಲನ್ನು ಬೀಳಿಸೋದ್ರ ಮೂಲಕ ಈ ಟಾಸ್ಕ್ನ ಆಡಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಉಗ್ರ ಮಂಜು ಅವರು ಹೊಡಿಬೇಕಾದ್ರೆ ತ್ರಿವಿಕ್ರಮ್ ಅವರು ಇಲ್ಲಿ ಹೇಳ್ತಾರೆ ನನಗೆ ಮುಖಕ್ಕೆ ಹೊಡಿತಿದ್ದಾರೆ ಅಂತ ಇಲ್ಲಿ ಉಸ್ತುವಾರಿ ಬಳಿ ಹೇಳ್ತಾರೆ. ನಾನೆಲ್ಲಿ ಹೊಡೆದೆ ಗುರು, ಟಾಸ್ಕ್ ಇರೋದೇ ಅಲ್ವಾ, ಹಾಗೆ ಅಲ್ವಾ ಗುರು ಅಂತಲೂ ಕೂಡ ಮಂಜು ಅವರು ಕೂಡ ಇಲ್ಲಿ ವಾದ ಮಾಡ್ತಾರೆ. ಈಗ ಅವನು ಸರದಿ ಬರುತ್ತಲ್ಲ ಅವನು ಹಂಗೆ ಹೊಡಿತಾನೆ, ನೀನು ಜಗ್ ಕಾಪಾಡ್ಕೊ ಅಂತ ಕೂಡ ಇಲ್ಲಿ ರಜತ್ ಅವರು ಇಲ್ಲಿ ಹೇಳ್ತಾರೆ. ನಾನು 2 ಸೆಕೆಂಡ್ಗೆ ಬೀಳಿಸ್ತೀನಿ ನೋಡು ಅಂತಲೂ ಕೂಡ ತ್ರಿವಿಕ್ರಮ್ ಅವರು ಇಲ್ಲಿ ಚಾಲೆಂಜ್ನ ಮಾಡ್ತಾರೆ. ಈ ರೀತಿಯಾಗಿ ಮಾತಿಗೆ ಮಾತು ಬೆಳೆದು ತ್ರಿವಿಕ್ರಮ್ ಹಾಗೂ ಮಂಜು ಅವರ ನಡುವೆ ಮತ್ತೊಂದು ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ 4 ಸ್ಪರ್ಧಿಗಳು ಗೆದ್ದು ಟಿಕೆಟ್ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಇನ್ನು 4 ಸ್ಪರ್ಧಿಗಳು ಮತ್ತೆ ನಾಮಿನೇಟ್ ಆಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲೂ ಕೂಡ ಅವಕಾಶವನ್ನು ಕಳೆದುಕೊಳ್ತಾರೆ ಆಡೋದನ್ನ ಅಂತ ಕೂಡ ಬಿಗ್ ಬಾಸ್ ಸೂಚಿಸಿರ್ತಾರೆ. ಯಾರೆಲ್ಲ ಆಟದಲ್ಲಿ ಸೋತಿದ್ದಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಅಲ್ಲಿ ನೋಡಬೇಕು ಅಂದರೆ ಮೋಕ್ಷಿತಾರು ಕೂಡ ಈ ಟಾಸ್ಕಲ್ಲೂ ಕೂಡ ಗೆದ್ದಿಲ್ಲ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮೋಕ್ಷಿತಾ ಅವರು ಈ ಟಾಸ್ಕಲ್ಲಿ ಗೆದ್ದಿದ್ದಾರೋ ಇಲ್ವೋ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೋಕ್ಷಿತಾ, ತ್ರಿವಿಕ್ರಮ್ ಮತ್ತು ಉಗ್ರ ಮಂಜು ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.